ಪ್ರಬಂಧ. ಪ್ರಬಂಧವು ಗದ್ಯ ಸಾಹಿತ್ಯದ ಒಂದು ಪ್ರಕಾರವಾಗಿದೆ. ಪ್ರಬಂಧ ರಚಿಸಲು ಒಂದು ವಿಷಯ ಇರಲೇಬೇಕು. ಪ್ರಬಂಧಕ್ಕೆ ಇಂಥದ್ದೇ ವಿಷಯ ಇರಬೇಕೆಂದೇನೂ ಇಲ್ಲ. ಪ್ರಬಂಧ ಬರವಣಿಗೆಯಲ್ಲಿ 3 ಪ್ಯಾರಾಗ್ರಾಫ್ಗಳು ಇರಲೇಬೇಕು. ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಪ್ಯಾರಾಗ್ರಾಫ್ಗಳನ್ನು ಮಾಡಬಹುದು. ಪ್ರಬಂಧ ಬರವಣಿಗೆಯಲ್ಲಿ ಗಾದೆ, ಸೂಕ್ತಿಗಳನ್ನು ಬಳಸಬೇಕು. ಹೇಗೆಂದು ಮುಂದೆ ವಿವರಿಸುತ್ತೇನೆ. ಪೀಠಿಕೆ. ಪೀಠಿಕೆ ಸಂಕ್ಷಿಪ್ತವಾಗಿದ್ದು ಆಕರ್ಷಕ ಮತ್ತು ಪರಿಣಾಮಕಾರಿ ಆಗಿರಬೇಕು. ಆಸಕ್ತಿ ಮೂಡಿಸುವಂತಿರಬೇಕು. ಇದು ಮೊದಲನೇ ಪ್ಯಾರಾ. ಎರಡನೇ ಪ್ಯಾರಾ ವಿಷಯ ನಿರೂಪಣೆ. ಹೇಳಬೇಕಿರುವ ವಿಷಯಗಳನ್ನು ಖಚಿತವಾಗಿ ಹೇಳಬೇಕು. ಇಲ್ಲಿ ಪ್ಯಾರಾಗಳನ್ನು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಡಿಕೊಳ್ಳಬಹುದು. ನಂತರ ಕೊನೆಯ ಪ್ಯಾರಾಗ್ರಾಫ್ ಉಪಸಂಹಾರ, ಅಂದರೆ ಕನ್ಕ್ಲೂಷನ್. ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ, ಸಲಹೆ, ಸೂಚನೆಗಳನ್ನು ನೀಡಬೇಕು. ಈಗ ಇಲ್ಲಿ ನಾವು ತೆಗೆದುಕೊಂಡಿರುವ ವಿಷಯ ಪ್ರವಾಸ. ಶಾಲೆಯಲ್ಲಿ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗುತ್ತಿರುವ ಬಗ್ಗೆ ಮೊದಲು ಮಕ್ಕಳಿಗೆ ನೆನಪಿನ ನಕ್ಷೆಯನ್ನು ಮಾಡಿಕೊಳ್ಳುವಂತೆ ಹೇಳಬೇಕು. ಅದು ಮಕ್ಕಳು ಪ್ರಬಂಧ ರಚಿಸಲು ಬಹಳನೇ ಅನುಕೂಲ ಆಗುತ್ತೆ. ಹೇಗೆಂದರೆ ಪ್ರವಾಸ ಎಂದು ವಿಷಯವನ್ನು ಬರೆದು, ನಂತರ ನಾನು ಮೊದಲೇ ತಿಳಿಸಿದಂತೆ ಪ್ರಬಂಧ ಬರವಣಿಗೆಯಲ್ಲಿ ಪೀಠಿಕೆ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಮೊದಲು ಪೀಠಿಕೆಯನ್ನು ಬರೆಯಬೇಕು. ಪೀಠಿಕೆ ಆದ ನಂತರ ಯಾವ ವಿಷಯ ಬರುತ್ತದೆ? ತಯಾರಿ. ನಾವು ಯಾವ ರೀತಿ ತಯಾರಿ ಆದ್ವಿ ಅನ್ನೋದ್ರ ಬಗ್ಗೆ ಬರೀಬೇಕು. ಅನಂತರ ಯಾವ ವಿಷಯ ಬರುತ್ತೆ? ಸಂಭ್ರಮ. ನಾವು ನಾಳೆ ಪ್ರವಾಸಕ್ಕೆ ಹೋಗಬೇಕೆಂದಾಗ ಯಾವ ರೀತಿ ಸಂಭ್ರಮ ಪಟ್ಟವಿ ಅನ್ನೋದ್ರ ಬಗ್ಗೆ ಬರೀಬೇಕಾಗತ್ತೆ. ಅನಂತರ ಪ್ರವಾಸ ತಲುಪಿದ ಸ್ಥಳ, ಯಾವ ಸ್ಥಳಕ್ಕೆ ನಾವು ಮೊದಲು ತಲುಪಿದ್ವಿ ಅನ್ನೋದ್ರ ಬಗ್ಗೆ ಬರೀಬೇಕು. ಅನಂತರ ಆ ತಲುಪಿದ ಸ್ಥಳದ ಪ್ರಾಕೃತಿಕ ವಾತಾವರಣ, ಭಾಷೆ, ಜನರ ವೇಷಭೂಷಣ, ಆಹಾರ ಪದ್ಧತಿ ಇವುಗಳನ್ನೆಲ್ಲ ಬರಿಬಹುದು. ಅನಂತರ ಅಲ್ಲಿನ ಸ್ಥಳ ವಿಶೇಷತೆ, ಐತಿಹಾಸಿಕ ಮಹತ್ವ, ಹಾಗೆಯೇ ಇತರೆ ಪ್ರೇಕ್ಷಣೀಯ ಸ್ಥಳಗಳ ಭೇಟಿ. ಅನಂತರ ಮೋಜು, ಅನುಭವ ಮತ್ತು ನೆನಪು. ಅನಂತರ ಉಪಸಂಹಾರ, ಕನ್ಕ್ಲೂಷನ್. ನೋಡಿ, ನೀವು ಇಲ್ಲಿ ನೋಡುತ್ತಿರುವಂತೆ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟ ಅನೇಕ ಪ್ಯಾರಾಗ್ರಾಫ್ಗಳನ್ನು ಸಹ ನಾವು ಮಾಡಬೇಕೆಂದು ಮಕ್ಕಳಿಗೆ ವಿವರಿಸಬಹುದು. ಮೊದಲಿಗೆ ಪ್ರವಾಸದ ಪೀಠಿಕೆ. ನಾನು ಮೊದಲೇ ಹೇಳಿದೆ ಇಲ್ಲಿ ಗಾದೆನ ಉಪಯೋಗಿಸಬಹುದು ಅಂತ. ಇಲ್ಲಿ ಗಾದೆ ಪ್ರವಾಸಕ್ಕೆ ಸಂಬಂಧಿಸಿದಂತೆ ಹೇಳಬೇಕಾದರೆ ದೇಶ ಸುತ್ತು ಕೋಶ ಓದು ಎಂಬ ಗಾದೆಯನ್ನು ಬಳಸಬಹುದು. ಇಲ್ಲಿ ನಾನು ಪೀಠಿಕೆಯಲ್ಲಿ ದೈನಂದಿನ ಯಾಂತ್ರಿಕ ಜೀವನದಿಂದ ಬೇಸತ್ತ ನಮಗೆ ನಿಜವಾಗಿಯೂ ಒಂದು ಬದಲಾವಣೆ ಬೇಕೆನಿಸದೇ ಇರದು. ಅದರಲ್ಲೂ ವಿದ್ಯಾರ್ಥಿಗಳಾದ ನಾವು 4 ಗೋಡೆಗಳ ನಡುವೆ ದೈನಂದಿನ ತರಗತಿಗಳಿಂದ ಆಸಕ್ತಿಯನ್ನು ಕಳೆದುಕೊಂಡಿರುತ್ತೇವೆ. ಅಂತಹ ಸಮಯದಲ್ಲಿ ನಮಗೆ ಪ್ರವಾಸ, ಅದರಲ್ಲೂ ಶೈಕ್ಷಣಿಕ ಪ್ರವಾಸ ತುಂಬಾ ಆಸಕ್ತಿದಾಯಕವಾದುದು. ಶಿಕ್ಷಣದ ಜೊತೆ ಪ್ರವಾಸದ ಮಜವೂ ಸಿಕ್ಕರೆ ಯಾರಾದರೂ ಬೇಡವೆನ್ನುತ್ತಾರೆಯೇ? ಈ ರೀತಿ ಪೀಠಿಕೆಯಿಂದ ಪ್ರಾರಂಭಿಸಬೇಕು ಎಂದು ಮಕ್ಕಳಿಗೆ ಮನವರಿಕೆ ಮಾಡಿಕೊಡಬೇಕು. ಅನಂತರ ಬರುವುದು ವಿಷಯ ನಿರೂಪಣೆ, ಅಂದ್ರೆ ಪ್ರವಾಸದ ತಯಾರಿ. ಶಾಲೆಯಿಂದ ಬಿಜಾಪುರಕ್ಕೆ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಬೇಕೆಂದು ಅಪ್ಪ ಅಮ್ಮನ ಅನುಮತಿಯನ್ನು ಪಡೆಯಲಾಯಿತು. ಹಿಂದಿನ ದಿನ ಸಂಭ್ರಮವೋ ಸಂಭ್ರಮ. ಬೇಕಾದ ಬಟ್ಟೆ, ಟವಲ್, ಹೀಗೆ ಎಲ್ಲಾ ಅಗತ್ಯ ವಸ್ತುಗಳನ್ನು ಮತ್ತು ಶಿಕ್ಷಕರು ತಿಳಿಸಿದಂತೆ ಅಲ್ಲಿನ ವಿಶೇಷವಾದ ಗಮನಿಸಿದ ವಿಷಯಗಳನ್ನು ದಾಖಲಿಸಿಕೊಳ್ಳಲು ಒಂದು ನೋಟ್ ಪುಸ್ತಕ ಮತ್ತು ಪೆನ್ ಹಾಗೂ ಫೋಟೋಗಳನ್ನು ತೆಗೆದುಕೊಳ್ಳಲು ಮತ್ತು ಸಂಪರ್ಕದಲ್ಲಿರಲು ಮೊಬೈಲ್ ಮತ್ತು ಅದರ ಚಾರ್ಜರ್ಗಳನ್ನು ಇಟ್ಟುಕೊಂಡೆನು. ಮುಂದಕ್ಕೆ ಬರುವ ವಿಷಯ ಮೊದಲಿಗೆ ತಲುಪಿದ ಪ್ರೇಕ್ಷಣೀಯ ಸ್ಥಳ. ಮೊದಲಿಗೆ ಬಿಜಾಪುರ ತಲುಪಿದೆವು. ಅತ್ಯಂತ ಜನಪ್ರಿಯವಾದ ಆಕರ್ಷಕ ಗೋಲ್ ಗುಂಬಜ್, ಬಿಜಾಪುರದ ಸುಲ್ತಾನ ರಾಜ ಮಹಮ್ಮದ್ ಆದಿಲ್ ಶಾ ಅವರ ಸಮಾಧಿ, ಪಿಸುಮಾತಿನ ಗ್ಯಾಲರಿ ನೋಡಿ ಹೊರಬಂದೆವು.
ಇಲ್ಲಿ ಸುಮಾರು 40 ಪ್ರೇಕ್ಷಣೀಯ ಸ್ಥಳಗಳಿವೆ ಎಂದು ಗೊತ್ತಾಯಿತು. ಅನಂತರ ನಾವು ನೆನಪಿನ ನಕ್ಷೆಯಲ್ಲಿ ಬರೆದಿರುವ ವಿಷಯ ಪ್ರಾಕೃತಿಕ ವಾತಾವರಣ, ಭಾಷೆ, ಆಹಾರ ಪದ್ಧತಿ, ಜನರ ವೇಷಭೂಷಣ ಅದನ್ನು ವಿವರಿಸಬೇಕು. ಹೇಗೆ ಹವಾಮಾನ ಆರೋಗ್ಯಕರವಾಗಿತ್ತು ಮತ್ತು ಬೇಸಿಗೆಯಲ್ಲಿ ಇಲ್ಲಿ ತುಂಬಾ ಬಿಸಿಲಿರುತ್ತದಂತೆ. ಅಲ್ಲಿನ ಭಾಷೆ ಕೇಳುವುದಕ್ಕೆ ತುಂಬಾ ವಿಭಿನ್ನವಾಗಿತ್ತು. ಅಲ್ಲಿ ಬರ್ರಿ ಬಾಯಾರ ಚೂಡಾ ತಿಂದು ಚಾ ಕುಡಿರಲ್ಲ ಎಂಬ ಮಾತು ಇಂಪಾಗಿತ್ತು. ಎಣ್ಣೆ ಬದನೆಕಾಯಿ, ಕಾಳು ಪಲ್ಯ ಮತ್ತು ಜೋಳದ ರೊಟ್ಟಿ ತಿಂದು ಮಜ್ಜಿಗೆ ಕುಡಿರಲ್ಲ ಎಂದು ಕರೆಯುತ್ತಿದ್ದರು. ಅಲ್ಲಿನ ವಿಶೇಷವೇನೆಂದರೆ ಜೋಳದ ರೊಟ್ಟಿ, ವಿವಿಧ ರೀತಿಯ ಚಟ್ನಿ ಪುಡಿಗಳು, ಶೇಂಗಾ ಹೋಳಿಗೆ ಎಂದು ಗೊತ್ತಾಯಿತು. ಗಂಡಸರು ಧೋತಿ, ಲುಂಗಿ ಮತ್ತು ಮೇಲ್ವಸ್ತ್ರ, ಹೆಂಗಸರು ಸೀರೆ, ತಲೆ ತುಂಬಾ ಹೊದ್ದಿರುತ್ತಾರೆ. ಮುಂದಿನ ವಿಷಯ ನಮ್ಮ ಮುಂದಿನ ಪ್ರೇಕ್ಷಣೀಯ ಸ್ಥಳಗಳ ಭೇಟಿ. ಅಲ್ಲಿಂದ ಪಟ್ಟದಕಲ್ಲಿಗೆ ಹೊರಟೆವು. ಅಲ್ಲಿನ ವಿರೂಪಾಕ್ಷ ದೇವಾಲಯ, ನಂತರ ಐಹೊಳೆ, ಬಾದಾಮಿಯ ಗುಹಾಂತರ ದೇವಾಲಯಗಳ ಭೇಟಿ. ಬಾದಾಮಿ ಇದು ಚಾಲುಕ್ಯರ ರಾಜಧಾನಿ. ಇಲ್ಲಿ ಶೈವ ಗುಹೆ, ವೈಷ್ಣವ ಗುಹಾಲಯಗಳು, ಜೈನ ಗುಹೆ ಮುಂತಾದವುಗಳಿಗೆ ಭೇಟಿ ನೀಡಿದೆವು. ನಂತರ ಬಿಜಾಪುರ ಮುಸ್ಲಿಂ ವಾಸ್ತುಶಿಲ್ಪದ ಕೇಂದ್ರ. ಮಲಪ್ರಭಾ ನದಿಯ ದಡದಲ್ಲಿರುವ ಪಟ್ಟದಕಲ್ಲು ಚಾಲುಕ್ಯರ ಕಲಾ ಕೇಂದ್ರ. ವಾಸ್ತುಶಿಲ್ಪದ ಸುಂದರ ಕಲಾಕೃತಿಗಳು ವೈಭವದಿಂದ ಕಂಗೊಳಿಸುತ್ತವೆ. ಐಹೊಳೆ ಚಾಲುಕ್ಯರ ಪ್ರಮುಖ ವ್ಯಾಪಾರ ಕೇಂದ್ರ. ಇದು ವಾಸ್ತುಶಿಲ್ಪದ ಪ್ರಯೋಗ ಕೇಂದ್ರವೆಂದು ಇತಿಹಾಸಕಾರರು ಗುರುತಿಸಿದ್ದಾರೆ. ಬಾದಾಮಿ ಐತಿಹಾಸಿಕವಾಗಿ ಇದು ಚಾಲುಕ್ಯರ ರಾಜಧಾನಿ. ಇಲ್ಲಿನ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪ ಜಗತ್ತಿನ ಮನಸೆಳೆದಿವೆ. ಬಸ್ಸಿನಲ್ಲಿ ಗೆಳೆಯರ ಗುರುಗಳ ಜೊತೆ ಪ್ರಯಾಣಿಸುವಾಗ ಅಂತ್ಯಾಕ್ಷರಿ ಮತ್ತು ಒಗಟುಗಳನ್ನು ಕೇಳಿಕೊಂಡು, ಹಾಡುಗಳನ್ನು ಹಾಡಿಕೊಂಡು, ನೃತ್ಯವನ್ನು ಮಾಡಿಕೊಂಡು ಹೊರಟ ಅನುಭವ ಅವಿಸ್ಮರಣೀಯ. ಕನ್ನಡ ನಾಡು ಚೆಲುವಿನ ಬೀಡು. ಸಾಹಿತ್ಯ, ಶಿಲ್ಪ, ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಇದರ ಕೊಡುಗೆ ಅಪಾರ. ಇಲ್ಲಿ ಗೆಳೆಯರ ಜೊತೆ ತೆಗೆಸಿಕೊಂಡ ಫೋಟೋ. ನಂತರ ಬರುವುದೇ ಉಪಸಂಹಾರ. ಅಂದರೆ ಈ ವಿಷಯಕ್ಕೆ, ಪ್ರವಾಸದ ವಿಷಯಕ್ಕೆ ಸಂಬಂಧಿಸಿದ ಎಲ್ಲಾ ಅಂಶಗಳನ್ನು ಕೂಡಿಸಿಕೊಂಡು ಬರೆದಿರುವ ಉಪಸಂಹಾರ, ಮುಕ್ತಾಯ ಹಂತ, ಕನ್ಕ್ಲೂಷನ್. ಈ ಪ್ರವಾಸದಿಂದ ನಮ್ಮ ಕನ್ನಡ ನಾಡು ಚೆಲುವಿನ ಬೀಡು ಸಾಹಿತ್ಯ, ಶಿಲ್ಪಕಲೆ ಮುಂತಾದ ಕ್ಷೇತ್ರಗಳಲ್ಲಿ ಅಪಾರ ಸಾಧನೆಯನ್ನು ಮಾಡಿದ್ದನ್ನು ಗಮನಿಸಿದೆವು. ಹಾಗೂ ಚಾಲುಕ್ಯರ ಕಾಲದಲ್ಲಿ ಇದ್ದ ಸಂಸ್ಕೃತಿ ಮತ್ತು ಕಲಾ ಶ್ರೀಮಂತಿಕೆಯನ್ನು ನೋಡಿದಾಗ ನಮಗೆ ಈ ಪ್ರವಾಸ ತುಂಬಾ ಸಂತೋಷವನ್ನು ತಂದುಕೊಟ್ಟಿತು. ಈ ರೀತಿ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟ ಪ್ರಬಂಧವನ್ನು ಮಕ್ಕಳು ಬರೆಯುವಾಗ ಮೇಲೆ ತಿಳಿಸಿರುವ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಅಭ್ಯಾಸ ಮಾಡಿದರೆ ಪರೀಕ್ಷೆಯಲ್ಲಿ ಪ್ರಬಂಧವನ್ನು ವೇಗವಾಗಿ ಹಾಗೂ ಸ್ಪಷ್ಟವಾಗಿ ಬರೆಯಬಹುದು ಮತ್ತು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಬಹುದು. ಧನ್ಯವಾದಗಳು.